ನೀತಾ ಅಂಬಾನಿ ಇವರ ಒಂದು ಬಾಡಿ ಗಾರ್ಡ್ಗೆ ಬೆವರಿಳಿಸಿದ್ದಾರೆ ಬೆಂಗಳೂರಿನ ಮಹಿಳೆ. ರೋಡಲ್ಲಿ ಎಲ್ಲಿ ಬೇಕು ಅಲ್ಲಿ ಪಾರ್ಕ್ ಮಾಡಿದ್ರು ಅಂತ. ಅವ್ರದ್ದೇನೋ ಶಾಪಿಂಗ್ ಇತ್ತು ಅಂತ ಕಾಣುತ್ತೆ. ನೀತಾ ಅಂಬಾನಿ ಬಂದಿದ್ದಾರೆ. ಅವರ ಅಂಗರಕ್ಷಕರೋ ಚಾಲಕರೋ ಇರ್ತಾರಲ್ವಾ, ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಪಾರ್ಕ್ ಮಾಡಿದಾಗ ಬಹುಶಃ ನೀತಾ ಅಂಬಾನಿ ಒಳಗಡೆ ಹೋಗಿದ್ದಾರೆ ಅಂತ ಇವರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ನಮ್ಮ ಕಣ್ಣೆದುರಿಗೆ ಒಂದು ಅನ್ಯಾಯ ನಡೆದಿದೆ ಇಲ್ಲಿ, ಎಲ್ಲಿ ಬೇಕಂದ್ರಲ್ಲಿ ಇವ್ರು ಪಾರ್ಕ್ ಮಾಡ್ತಾರಲ್ಲ, ಯಾಕಿದು ಅಂಥೇಳಿ ಈ ಮಹಿಳೆ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾರಿಗೂ ಕೂಡ ಸೊಲ್ಲೆತ್ತಕ್ಕಾಗಿಲ್ಲ, ಅಲ್ಲಿ ಉಸಿರು ಬಿಡೋಕ್ಕಾಗಿಲ್ಲ. ಇಲ್ಲೇನ್ರಿ ಪಾರ್ಕ್ ಮಾಡೋದು, ನೀವು ಇದಾ ನಿಮ್ಮ ಕಥೆ ಅಂಥೇಳಿ ಶುರು ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ದೇಶದ ಶ್ರೀಮಂತ ಮಹಿಳೆಗೆ ತುಂಬ ಮುಜುಗರ ಆಗ್ತಾ ಇದೆ. ಇದು ತರಾಟೆಗೆ ತೆಗೆದುಕೊಂಡಿದ್ದು ಬೆಂಗಳೂರಿನ ಮಹಿಳೆ. ಇದೀಗ ಬೆಂಗಳೂರಿನ ಮಹಿಳೆಗೆ ಶಭಾಷ್ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ಶ್ರೀಮಂತರಾಗಲಿ ಬಡವರಾಗಲಿ, ಕಾರು ಎಷ್ಟೇ 1000 ಕೋಟಿಯದ್ದಾಗಿರಲಿ, ರೆಡ್ ಸಿಗ್ನಲ್ ಬಂದರೆ ನಿಂತ್ಕೊಳ್ಳೇಬೇಕು. 1000 ಕೋಟಿ ಕಾರ್ ಆಗಿದ್ದರೂ ಕೂಡ ರೆಡ್ ಸಿಗ್ನಲ್ ಬಂದರೆ ಕಾರ್ ನಿಲ್ಲಬೇಕು. ನೋ ಪಾರ್ಕಿಂಗ್ ಅಂತ ಇದ್ದರೆ ಅಲ್ಲಿ ಪಾರ್ಕ್ ಮಾಡಬಾರ್ದು. ಗ್ರೀನ್ ಬಂದರೆ ಕಾರ್ ಹೋಗಬೇಕು. 60 ಕಿಲೋಮೀಟರ್ ದಾಟುವಂತಿಲ್ಲ ಸ್ಪೀಡ್ ಅಂತ ಹೇಳಿದ್ರೆ, ನೀವು ಅದು ಆ ಕಾರಿನ ವೇಗದ ಮಿತಿ 400 ಕಿಲೋಮೀಟರ್ ಇರಲೇಬೇಕಾದ್ರೆ, 400 ಕಿಲೋಮೀಟರ್ ಸ್ಪೀಡಲ್ಲಿ ಓಡುವಂಥ ಕಾರಿದ್ದರೂ ಕೂಡ ನೀನು 60 ಕಿಲೋಮೀಟ್ರ್ಗಿಂತ ಜಾಸ್ತಿ ಸ್ಪೀಡ್ ಓಡಿಸುವಂತಿಲ್ಲ ಅಂತ ಹೇಳಿದ್ರೆ 60 ಕಿಲೋಮೀಟ್ರಲ್ಲೇ ಹೋಗಬೇಕು. ನೀವು ತಗೊಂಡಿರುವ ಕಾರುಗಳ ಆಧಾರದ ಮೇರೆಗೆ, ಅದರ ಬೆಲೆಯ ಆಧಾರದ ಮೇರೆಗೆ ಭಾರತದ ಕಾನೂನು, ಟ್ರಾಫಿಕ್ ಕಾನೂನು ರಚನೆ ಆಗಿಲ್ಲ ಇಂಡಿಯಾದಲ್ಲಿ. ನೀನು 2 ಲಕ್ಷದ ಕಾರ್ ತೊಗೊಂಡಿರೋ, 20 ಲಕ್ಷದ ಕಾರ್ ತೊಗೊಂಡಿರೋ, 20 ಕೋಟಿ ಕಾರ್ ತೊಗೊಂಡಿರೋ, ಟ್ರಾಫಿಕ್ ರೂಲ್ ಇದೆಯಲ್ಲ ಅದೆಲ್ರಿಗೂ ಒಂದೇ. ಒಂದು ಕಡೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂತಿಲ್ಲ ಅಂದರೆ ಹೋಗುವಂತಿಲ್ಲ, ಪಾರ್ಕ್ ಮಾಡಬಾರ್ದು ಅಂದರೆ ಮಾಡಬಾರ್ದು. ನೀತಾ ಅಂಬಾನಿ ಇತ್ತೀಚೆಗೆ ಶಾಪಿಂಗ್ ಮಾಡೋದಕ್ಕೆ ಅಂತೇಳಿ ಬೆಂಗಳೂರಿಗೆ ಬಂದಿದ್ದರು. 10 ಕೋಟಿಯ ಬುಲೆಟ್ ಪ್ರೂಫ್ನ ಮರ್ಸಿಡಿಸ್ ಬೆನ್ಸ್ ಕಾರಲ್ಲಿ ಬಂದಿದ್ದವರು. 10 ಕೋಟಿ ರೂಪಾಯಿ ಕಾರಂತೆ ಅದು, ಬುಲೆಟ್ ಪ್ರೂಫ್ ಕಾರ್ ಅದು. ಮರ್ಸಿಡಿಸ್ ಬೆನ್ಸಲ್ಲಿ ಬಂದಿದ್ದರವರು ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಪ್ರತಿಷ್ಠಿತ ಅಂಗಡಿಯೊಂದರಲ್ಲಿ ಶಾಪಿಂಗ್ ಮಾಡಿದ್ದಾರೆ. ಶಾಪಿಂಗ್ ಮಳಿಗೆಯ ಮುಂದಿನ ರಸ್ತೆಯಲ್ಲಿ ಈ ಬೆನ್ಸ್ ಕಾರನ್ನು ಪಾರ್ಕ್ ಮಾಡಿದರು. ಅದೇ ರಸ್ತೆಯಲ್ಲಿ ಬಂದಂಥ ಮಹಿಳೆಯೊಬ್ಬರು, ಜನ ಓಡಾಡೋದಲ್ಲಿ ಇಲ್ಲಿ, ನಿಮಗೆ ಎಲ್ಲಿ ಬೇಕಲ್ಲಿ ನೀವು ಪಾರ್ಕ್ ಮಾಡಿಬಿಟ್ರೆ ಜನ ಓಡಾಡೋದಲ್ಲಿ ಅಂತ ಸರಿಯಾಗಿ ಜಾಡಿಸಿದ್ದಾರೆ. ಈ ರೀತಿನ ರೋಡಲ್ಲಿ ನಿಮ್ಮ ಗಾಡಿ ನಿಲ್ಲಿಸೋದು ಅಂತ ನೀತಾ ಅಂಬಾನಿ ಬಾಡಿ ಗಾರ್ಡ್ಗಳಿಗೆ, ಚಾಲಕರಿಗೆ ಸದ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೀತಾ ಅಂಬಾನಿ ಅವರು ನೋಡಿ, ಅವರು ಶಾಪಿಂಗ್ ಮುಗಿಸಿ ಅಲ್ಲಿ ಆಚೆ ಬಂದರು. ಬರ್ತಾ ಇದ್ದಂತೆಯೇ ಇದು ನೋಡಿಬಿಟ್ಟು ಅವರು ಇಮ್ಮಿಡಿಯೇಟಾಗಿ ಕಾರ್ ಒಳಗಡೆ ಕೂತ್ಕೊಂಡು, ಅಲ್ಲಿಂದ ಮುಜುಗರ ಆಗುತ್ತೆ ಅವ್ರಿಗೆ, ಏನೂ ಮಾತನಾಡದೆ ಕಾರ್ ಹತ್ತಿ ನಿರ್ಗಮಿಸಿದ್ದಾರೆ.